ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ಮುಖ್ಯ ಸಾರಾಂಶ. ಸತ್ಯದ ದೀಪದಿಂದ ಜೀವನದ ದಾರಿ ಪ್ರಕಾಶಮಾನವಾಗಲಿ. ಆತ್ಮದ ನಿಶ್ಚಯವೇ ಮೊದಲ ಬಲ. ತಾವು ಶರೀರವಲ್ಲ, ನಾನು ಶುದ್ಧ ಆತ್ಮ ಎಂಬ ನಿಶ್ಚಯವನ್ನು ಪ್ರತಿದಿನ ಬಲವಾಗಿ ಹಿಡಿದಿರಬೇಕು. ಇದು ಪುರುಷಾರ್ಥದ ಮೂಲ ಆಧಾರ. ಕಣ್ಣುಗಳು ಮೋಸಗೊಳಿಸಬಾರದು. ವಿಕಾರಿ ದೃಷ್ಟಿ ಎಂದರೆ ಪಾಪದ ಬೀಜ. ಕಣ್ಣುಗಳ ಸಂಭಾಲನೆ ಜೀವನದ ಸಂಭಾಲನೆ. ನಿತ್ಯ ಆತ್ಮ ಪರೀಕ್ಷೆ ಚಾರ್ಟ್ ಬರೆಯುವ ಸಂಕಲ್ಪ. ಪ್ರತಿ ರಾತ್ರಿ ಇಂಟ್ರೋಸ್ಪೆಕ್ಷನ್ ಮಾಡಿ, ಇಂದು ಯಾರಿಗಾದರೂ ದುಃಖ ಕೊಟ್ಟೆನಾ, ದೇಹಾಭಿಮಾನವಾಯಿತೆ, ನಡವಳಿಕೆಯಲ್ಲಿ ತೊಂದರೆ ಇದೆ, ಸತ್ಯವಂತರಾಗಿರು, ನಿಜವಾದ ಸುಪುತ್ರರಾಗು. ತಂದೆಗೆ ಏನಾದರೂ ಮುಚ್ಚಿಡದೆ ಎಲ್ಲವನ್ನು ಸತ್ಯವಾಗಿ ಬರೆದು ಕೊಡುವವರು ಶ್ರೇಷ್ಠ ಪುರುಷಾರ್ಥಿಗಳಾಗುತ್ತಾರೆ. ಕರ್ಮೇಂದ್ರಿಯಗಳ ಮೇಲೆ ಸಂಪೂರ್ಣ ನಿಯಂತ್ರಣ. ಕಡಿಮೆ ಮಾತು, ಹೆಚ್ಚು ಯೋಗ. ದೃಷ್ಟಿ, ಮಾತು, ನಡೆ ಎಲ್ಲವೂ ಶ್ರೇಷ್ಠತೆಯಿಂದ ಕೂಡಿರಲಿ. ಪತಿತ ಪ್ರಪಂಚದಿಂದ ಪಾವನ ಪ್ರಪಂಚದತ್ತ ಪ್ರಯಾಣ. ಈ ದುಃಖಧಾಮದಿಂದ ಪವಿತ್ರ ಸುಖಧಾಮಕ್ಕೆ ಹೋಗಲು ಇಂದಿನಿಂದಲೇ ಶುದ್ಧ ಚಿಂತನೆ, ಶುದ್ಧ ದೇಹ ಭಾವ. ಉದ್ದೇಶ ಸ್ಪಷ್ಟವಾಗಿರಲಿ. ನಾರಾಯಣ ಸ್ಥಿತಿಗೆ ಸೇರು. ನರನಿಂದ ನಾರಾಯಣ ಸ್ಥಿತಿಗೆ ಹೋಗುವುದು ಪುರುಷಾರ್ಥದಿಂದ ಸಾಧ್ಯ. ಯಾವುದೇ ಅಸತ್ಯ ಸಂಕಲ್ಪಗಳು ಈ ಮಾರ್ಗದಿಂದ ತಳ್ಳಬಹುದು. ಕಾಮ, ಕ್ರೋಧ ಇದು ನಮ್ಮ ಶತ್ರುಗಳ ಶಿರೋಮಣಿ. ಅವನ್ನರಿತರೂ ಮುಕ್ತವಾಗದೇ ಇರುತ್ತದೆಂದರೆ ಅದು ನಮ್ಮ ವ್ಯಕ್ತಿತ್ವವನ್ನು ಧ್ವಂಸ ಮಾಡುತ್ತದೆ. ಗಮನದಲ್ಲಿರಲಿ. ಶುದ್ಧ ವಾತಾವರಣಕ್ಕೆ ಉತ್ತರದಾಯಿತ್ವ. ನಮ್ಮ ದೃಷ್ಟಿಯೇ ವಾತಾವರಣವನ್ನು ಶುದ್ಧಗೊಳಿಸಬಹುದು ಅಥವಾ ಅಶುದ್ಧಗೊಳಿಸಬಹುದು. ಜೀವನವನ್ನೇ ದೇವೋಪಮವನ್ನಾಗಿ ಮಾಡೋ ಯೋಜನೆ ಈಗ ಪುರುಷಾರ್ಥ. ಮುಂದೆ ದೇವತೆ ಜೀವನ. ಇಲ್ಲಿ ನಶೆ ಇರಬೇಕು. ನಾನು ವಿಶ್ವದ ಮಾಲೀಕನಾಗುತ್ತಿರುವೆನು. ಧ್ಯೇಯ ಸ್ಪಷ್ಟವಿದ್ದಾಗ ಪುರುಷಾರ್ಥ ಸ್ಪಷ್ಟವಾಗುತ್ತದೆ. ಹೆಚ್ಚು ಸಮಯ ವ್ಯರ್ಥ ಚಿಂತನೆಗಳಲ್ಲಿ ಹೋದರೆ ಗುರಿಯಿಂದ ದೂರವಾಗುತ್ತೇವೆ. ಶ್ರೇಷ್ಠ ಗುಣಗಳ ದಾನ, ಶ್ರೇಷ್ಠ ಸೇವೆ, ವಚನ, ವರ್ತನೆ, ವರದಾನಗಳಲ್ಲಿ ನಿತ್ಯ ಗುಣದಾನ ಮಾಡುತ್ತಾ ಹೋಗುವುದು ಎಲ್ಲಕ್ಕಿಂತ ಶ್ರೇಷ್ಠ ಸೇವೆ. ಪರಿಶುದ್ಧತೆ ಬ್ರಾಹ್ಮಣ ಜೀವನದ ಉಸಿರು. ಪರಿಶುದ್ಧ ಆತ್ಮ ಮಾತ್ರವೇ ಶಿವ ತಂದೆಯ ಕಣ್ಣಿನ ತಣಿವು. ಶ್ರೇಷ್ಠ ಚಲನೆಯಲ್ಲಿ ಶ್ರೇಷ್ಠ ಪದವಿ ಸಿಕ್ಕು ಹೋಗುತ್ತದೆ. ನಿಮ್ಮ ನಡೆ ನಡವಳಿಕೆ ಎಲ್ಲ ತತ್ವಗಳನ್ನು ಪ್ರತಿಬಿಂಬಿಸುವಂತಾಗಬೇಕು. ಭಗವಂತನಿಗೆ ಒಳ್ಳೆಯ ಮಕ್ಕಳ ಪ್ರೀತಿ ಚಾರ್ಟ್ ಮೂಲಕ ತಾಯಿ ತಂದೆಗೆ ಸತ್ಯತೆಯಿಂದ ಬರೆಯುವನೇ ಪ್ರೀತಿಯ ಲಭೆ. ಶಿಕ್ಷಕರಿಗಿಂತ ಮುಂದೆ ಹೋಗುವ ವಿದ್ಯಾರ್ಥಿಗಳು. ಯೋಗ ಮತ್ತು ಅನುಭವದ ಅಳತೆಯ ಮೂಲಕ ಕೆಲವರು ಶಿಕ್ಷಕರಿಗಿಂತಲೂ ಶ್ರೇಷ್ಠರಾಗುತ್ತಾರೆ. ಶಿವನ ಮಂದಿರದಲ್ಲೂ ಸೇವೆ ಮಾಡಿ ಜ್ಞಾನವನ್ನು ಹರಡಿ. ಬಹುಮಾನ ಪಡೆಯಬೇಕೆಂದರೆ ಪ್ರತಿದಿನ ಬೋಧನೆಯ ಸೇವೆ ಮಾಡಬೇಕು. ಕೇವಲ ಕಲಿತಿದ್ದರಲ್ಲ, ಕಲಿಸುವುದರಲ್ಲಿ ಶ್ರೇಷ್ಠತೆ ಇರಲಿ. ವಿಕರ್ಮಗಳ ತ್ಯಾಗದಿಂದಲೂ ಚಿತ್ತಶುದ್ಧಿ. ವಿಕರ್ಮಗಳಿಂದ ಮುಕ್ತರಾಗುವ ಪ್ರತಿಕ್ರಿಯೆ ಆರಂಭವಾಗುತ್ತದೆ. ಬರೆಯುವುದರಿಂದ ಭಾರ ಹಗುರ. ಹೋಲಿ ಆ್ಯಂಡ್ ಹ್ಯಾಪಿ ಭವ ಈ ವರದಾನ ನೆನಪಿರಲಿ. ಅವಿನಾಶಿ ಖುಷಿಯ ಲಕ್ಷ್ಯದಲ್ಲಿ ತೀವ್ರ ಪುರುಷಾರ್ಥ ಮಾಡು. ಸಣ್ಣ ಸಣ್ಣ ಸಾಧನೆಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡ. ಪರಮಾತ್ಮ ಪ್ರೀತಿಯ ಅನುಭವದಿಂದ ಸಹಜ ಯೋಗಿ ಭವ. ತಂದೆಯ ಪ್ರೀತಿಯ ಅನುಭವವಿಲ್ಲದೆ ಯೋಗ ಸಾಧ್ಯವಿಲ್ಲ. ಪ್ರೀತಿ ಬಾಂಧವ್ಯದ ಮೂಲಕ ತಲ್ಲೀನ ಸ್ಥಿತಿ ಬರಲಿ. ಆತ್ಮ ಶರೀರ ಎರಡೂ ಶುದ್ಧವಾಗಲಿ. ಜ್ಞಾನದಿಂದ ಆತ್ಮ ಶುದ್ಧವಾದಾಗ ಶರೀರವು ಶುದ್ಧವಾಗುತ್ತದೆ. ಸತ್ಯವಿದ ಲಕ್ಷಣವೇ ಇದು. 84 ಜನ್ಮಗಳ ಪುರುಷಾರ್ಥ ಈಗ ಆರಂಭವಾಗುತ್ತದೆ. ಈ ಒಡನಾಡಿ ಕಾಲಕ್ಕೆ ಪ್ರತಿದಿನ ಪ್ರಾಮಾಣಿಕ ಪುರುಷಾರ್ಥವೇ ನಿಮ್ಮ ಪುನಃ ರಾಜ್ಯಾಧಿಕಾರದ ಬೀಜ. ಪುಣ್ಯಾತ್ಮರಾಗಲು ಎಂದು ತೀರ್ಮಾನ ಮಾಡಿ. ಯಾರು ಪಾಪಾತ್ಮರಾಗಿದ್ದಾರೋ ಅವರಿಂದ ವಿಭಿನ್ನವಾಗಿ ನಡೆಯಿರಿ. ಇಂದಿನಿಂದಲೇ ಪುಣ್ಯ ಬಿತ್ತನೆ, ಧರ್ಮ ಶುದ್ಧತೆ, ವಿಶ್ವ ಸೇವಾ ಮಾರ್ಗ. ನಿಮ್ಮ ಧರ್ಮ ನಡವಳಿಕೆ ಗುಣಗಳು ಜಗತ್ತಿಗೆ ಮಾರ್ಗದರ್ಶಿ ಆಗಲಿ. ನಂಬಿಕೆಯ ಬೆಳಕಿನಲ್ಲಿ ಜೀವನ ಸಜ್ಜವಿರಲಿ. ಭಗವಂತ ಆತ್ಮ ಪುನರ್ಜನ್ಮ ಈ ಮೌಲ್ಯಗಳ ಮೇಲೆ ನಂಬಿಕೆ ನಿಮಗೆ ಶ್ರೇಷ್ಠ ಬಲ ನೀಡುತ್ತದೆ. ಒಪ್ಪಿಕೊಳ್ಳಿ, ನೆನಪಿರಲಿ, ಅನುಭವಿಸಿ ಹರಡಿ. ಓಂ ಶಾಂತಿ.